ನೀವು ಹೇಳಿದ್ರಲ್ಲ ಏನು ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹ್, ಲಾ ಇಲಾಹ ಇಲ್ಲಲ್ಲ. ಸುಮ್ಮನೆ ಒಂದು ವಿಮಾನ ಹೋಗ್ತಿದೆ ಅನ್ಕೊಳ್ರಿ. ನಾನು ಅಯೋಧ್ಯೆಗೆ ಹೋಗಿದ್ನಪ್ಪ ಬೆಂಗಳೂರಿಂದ. ಅಯೋಧ್ಯೆ ಇನ್ನೇನು ಟಚ್ ಡೌನ್ ಆಗಬೇಕು ಅನ್ನೋವಾಗಿ ಕೂತವರೆಲ್ಲ ಓ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರು. ಕ್ಯಾನ್ ಯು ಇಮ್ಯಾಜಿನ್, ಒಬ್ಬ ಪ್ಲೇನ್ ಇನ್ನೇನು ಟಚ್ ಡೌನ್ ಆಗ್ತಿದೆ ಅಂದಾಗ ಅಲ್ಲಾಹು ಅಕ್ಬರ್ ಅಂದ್ಬಿಟ್ರೆ ಏನಾಗುತ್ತೆ ವಿಮಾನದಲ್ಲಿ ಅಂತ. ಅಲ್ಲಾಹು ಅಕ್ಬರ್ ಅಂತ ಕೂಗ್ಬಿಟ್ಟ ಅಂತ ಅನ್ಕೊಳ್ಳಿ, ಏನಾಗುತ್ತೆ ವಿಮಾನದಲ್ಲಿ ಅಂತ ಯೋಚನೆ ಮಾಡಿದ್ದೀರಾ? ಏನಾಗುತ್ತೆ? ಆ ಮನೋಭಾವನೆ ಬದಲಾಗಬೇಕು ಅಂದರೆ ನೀವು ಮಾಡಬೇಕದು. ಯಾರು? ಮಾಧ್ಯಮದವರು. ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರೆ ಅದರ ಅರ್ಥ ಇಷ್ಟೇ ಇರುವುದು ಅಂತ ಹೇಳಿಕೊಡ್ಬೇಕು. ಯಾವುದು? ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರೆ ಅಲ್ಲ ದೊಡ್ಡವನು ಅಷ್ಟೇ ಅಪ್ಪ. ರಾಮಾಯಣ ಅದರಲ್ಲಿ ಅದು ಉಸಾಮಾ ಬಿನ್ ಲಾದನ್ ಘೋಷಣೆ. ಅದು ರಾಮ ಏನು, ಅದಕ್ಕೆ ನಾವು ಕೃಷ್ಣ ಏನು, ಗಣೇಶ ಏನು, ಲಕ್ಷ್ಮಿ ಏನು, ಜೈ ಶ್ರೀರಾಮ ಏನು, ಜೈ ಶ್ರೀರಾಮ್ ಹೇಳ್ಬಾರ್ದು ಅಂತ ಯಾರಾದ್ರೂ ಮುಸಲ್ಮಾನರು ಹೇಳಿದಾರ? ಯಾರಾದ್ರೂ ಹೇಳಿದಾರ? ಜೈ ಶ್ರೀರಾಮ ಅಂದ್ರೆ ಶ್ರೀರಾಮನಿಗೆ ಜಯವಾಗಲಿ. ಅದು ಅಲ್ಲೇ ಅಲ್ಲಾಹು ಅಕ್ಬರ್ ಅಂದ್ರೇನು? ಅಲ್ಲಾಹು ಅಕ್ಬರ್ ಅಂದ್ರೇನು? ಮನುಷ್ಯ ಪುರುಷೋತ್ತಮ ಅಂತ ಹೇಳಿ ನಾವೇ ಎಲ್ಲ ಕಡೆಯಲ್ಲೂ ಹೇಳ್ತಾ ಇರುವವರು. ಶ್ರೀರಾಮ್ ಹೇಳಿದ್ರೆ ಯಾರು ತೊಂದರೆ ಮಾಡಿದ್ದಾರೆ ಇಲ್ಲಿ? ಅಲ್ರಿ, ಶ್ರೀರಾಮ್ ಅಂತ ಹೇಳಿ ನೀವು ಅಲ್ಲಾಹು ಅಕ್ಬರ್ ಅರ್ಥ ಬರೇ ಅಲ್ಲಾ ಶ್ರೇಷ್ಠ, ಅಲ್ಲ ದೊಡ್ಡವನು ಅಂತ ಹೇಳಿಕೊಡ್ಬೇಕಾದಂತ ಜವಾಬ್ದಾರಿ ನಮಗಿಂತ ಜಾಸ್ತಿ ಮಾಧ್ಯಮದವರಿಗಿದೆ. ಆಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ತಪ್ಪು ತಿಳುವಳಿಕೆ. ಅಜಿತ್ ಹನುಮಂತ್ ಅವರು ಸುವರ್ಣ ನ್ಯೂಸ್ ನಲ್ಲಿ ಕೂತ್ಕೊಂಡು ಅಲ್ಲಾಹು ಅಕ್ಬರ್ ಎಲ್ಲ ಕಡೆಯಲ್ಲ ಹೇಳೋ ಸಂದರ್ಭದಲ್ಲಿ ಹೇಳಿಕೊಡಿ ಅಂತ. ಅದರಲ್ಲಿ ಏನು ಇಲ್ಲ. ಅದು ಭಯೋತ್ಪಾದಕರ ಘೋಷಣೆ ಅಲ್ಲ, ಅದು ಉಗ್ರವಾದದ ಘೋಷಣೆ ಅಲ್ಲ. ಒಂದ್ ನಿಮಿಷ ಆಯ್ತು ರೀ. ನಾನು ಇಲ್ಲಿ ಕೂತ್ಕೊಂಡು ಅಲ್ಲಾಹು ಅಕ್ಬರ್ ಅಂದ್ರೆ ಅಲ್ಲಾಹು ದೊಡ್ಡವನು ಅಂತ ಮಾತ್ರ ಅರ್ಥ, ಅಲ್ಲಾಹುವೇ ಶ್ರೇಷ್ಠ ಅಂತ ಅರ್ಥ ಅಂತ ಹೇಳಿದ್ರೆ ನಾಳೆ ಮನೆಗೆ ಹೋಗಿ ಹಿಂದೂ ಧರ್ಮದ ಯುವಕರಿಗೆ ಗೊತ್ತಾಗತ್ತೆ ಅಂತ. ಆಯ್ತು, ನಾ ಮನೆಗೆ ಹೋದ್ಮೇಲೆ ನನ್ನ ಮಗ ಕೇಳ್ತಾನ್ರಿ ಹಂಗಿದ್ರೆ ರಾಮ ಏನು ಕೃಷ್ಣ ಏನು ಅಂತ ಕೇಳಿದ್ರೆ ಶ್ರೀರಾಮ ಹೇಳಿಕೊಡ್ಬೇಕು. ನೀವು ಶ್ರೀರಾಮ್ ಅಂತ ಹೇಳಿದ್ರೆ ಆ ಮರ್ಯಾದಾ ಪುರುಷೋತ್ತಮ, ಒಳ್ಳೆ ಹೆಸರು, ಅದು ನಾವ್ ಹೇಳಿಕೊಡ್ಬೇಕು. ಅಲ್ಲಾಹು ಶ್ರೇಷ್ಠ, ಅದು ನಾವ್ ಹೇಳಿಕೊಡ್ಬೇಕು ನಮ್ಮ ಮುಸ್ಲಿಂ ಯುವಕರಿಗೆ. ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಏನಾಗಲ್ಲಪ್ಪ. ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಒಬ್ಬ ಮರ್ಯಾದಾ ಪುರುಷೋತ್ತಮ, ಒಬ್ಬ ಒಳ್ಳೆ ಶ್ರೇಷ್ಠ ವ್ಯಕ್ತಿ, ಅವರ ಹೆಸರು ಹೇಳ್ತಾ ಇದ್ದಾರೆ. ಆದ್ರಿಂದ ಜೈ ಶ್ರೀರಾಮ್ ಕೂಗಿದ ತಕ್ಷಣ ಮುಸಲ್ಮಾನರಿಗೆ ಒಡೀರಿ ಬಡೀರಿ ಅಂತ ಅರ್ಥ ಅಲ್ಲ ಅಂತ ನಮ್ಮವರಿಗೆ ನಾವ್ ಹೇಳಿಕೊಡ್ಬೇಕು. ಜಾಕಿರ್ ನಾಯಕ್ನ ಪ್ಯಾಲೇಸ್ ಗ್ರೌಂಡಿಗೆ ಕರೆಸಿ ದೀಪಾವಳಿಯ ಶುಭಾಶಯಗಳು ಅಂತ ಒಬ್ಬ ಮುಸ್ಲಿಂ ಹೇಳಿದ್ರೆ ಅದು ಹರಾಮ್ ಅಂತ ಭಾಷಣ ಮಾಡಿಸ್ತಾರಲ್ಲ, ಅದು ಕರೆಸಿದವರಿಗೆ ಮತ್ತು ಭಾಷಣ ಮಾಡಿದವರಿಗೆ ಕೇಳಬೇಕು. ನೀವೇನ್ ಮಾಡ್ತೀರಿ ಅದಕ್ಕೆ? ನಾವತ್ತು ಮೆರಿ ಕ್ರಿಸ್ಮಸ್ ಅಂತ ಮುಸಲ್ಮಾನ ಒಬ್ಬ ಕ್ರಿಶ್ಚಿಯನ್ನಿಗೆ ಹೇಳಿದರೆ ಅದು ಇಸ್ಲಾಂಗೆ ಧಕ್ಕೆಯಾದಂತೆ ಅಂತ ಸ್ಟೇಜ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತಾರಲ್ಲ, ಅದು ನೀವು ಅಲ್ಲಿ ಕೇಳಬೇಕು ಯಾರು ಮಾಡಿದ್ದಾರೆ ಅಂತ ಕೇಳಬೇಕು. ನನಗೆ ಗೊತ್ತಿಲ್ಲ. ಅದು ನೀವು ಮುಸ್ಲಿಂ ಸಮುದಾಯದ ಪ್ರತಿನಿಧಿಯಾಗಿ ನಾನು ನೋಡಿಲ್ಲ. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.